ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದು ಪೂರ್ವ ನಿರ್ಧಾರಿತ ಎಂಬ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರ ಮಾತು ಈಗ ಸಂಚಲನಕ್ಕೆ ಕಾರಣವಾಯಿತು. ಈ ವಿಷಯವಾಗಿ ಹಲವರು ಮಾತನಾಡಿದ್ದಾರೆ. ಸಿಎಂ ಎಂಬಿ ಪಾಟೀಲ್, ಸಂತೋಷ್ ಲಾಡ್, ಡಿಕೆ ಶಿವಕುಮಾರ್, ಅಶೋಕ್ ಏನ್ ಹೇಳಿದ್ದಾರೆ ಕೇಳೋಣ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು ಹೌದು, ಅವ್ರಿಗೆ ಕೇಳಬೇಕು. ನನಗೆ ಗೊತ್ತಿಲ್ಲ. ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ನಮ್ಮ ಇದರಲ್ಲಿಲ್ಲ. ನಾನು ವಿಶೇಷ ಅಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ಅವರವ್ರ ಅಭಿಪ್ರಾಯನ ಹೇಳಿದ್ದಾರೆ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನಾನು ಕೂಡ ನೋಡಿದೆ ವೀರಪ್ಪ ಮೊಯ್ಲಿಯವರ ಅಬ್ಬರದ ಭಾಷಣ ಡಿ ಕೆ ಶಿವಕುಮಾರ್ ಮುಖದಲ್ಲಿ. ಸರ್, ಇಲ್ಲಿವರೆಗೂ ಒಪ್ಪಂದ ಆಗಿದೆಯಾ ಇಲ್ವಾ ಅಂತ ಯಾರು ಓಪನ್ ಆಗಿ ಮಾತಾಡ್ತಿರ್ಲಿಲ್ಲ. ಆಗಿದ್ರೆ ಮೊಯ್ಲಿ ಅವರ ಅರಿವಿನ ವ್ಯಾಪ್ತಿ ಒಳಗಡೆ ಅದಿದೆ ಅಂತ ನಾನೇನು ಭಾವಿಸ್ತಾ ಇಲ್ಲ. ಮೊಯ್ಲಿ ಇಸ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ಹೈಕಮಾಂಡ್. ಓಕೆ, ಆ ಕಾಲ ಹೋಗಿದೆ. ಅದು ಲೆಟ್ಸ್ ಅಕ್ಸೆಪ್ಟ್ ಇಟ್. ಅವರು ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ, ಸರಿ. ಬಟ್ ಈ ರೀತಿಯಾದಂಥ ತೀರ್ಮಾನ ಒಪ್ಪಂದ ಆಗಿರೋದು ಇವರ ಅರಿವಿನ ವ್ಯಾಪ್ತಿ ಒಳಗಡೆ ಇದ್ದು ಇವರು ಅದಕ್ಕೆ ವಿಟ್ನೆಸ್ ಥರ ಇದ್ರು ಅಂತ ನಾನೇನು ಒಪ್ಪಕ್ಕೆ ಹೋಗಲ್ಲ. ಡಯಾಸ್ ಮೇಲೆ ಫಾರ್ ಹಿಸ್ ಓನ್ ಪೊಲಿಟಿಕಲ್ ರೀಸನ್ಸ್ಗೆ ಡಿ ಕೆ ಶಿವಕುಮಾರ್ನ ಮೆಚ್ಚಿಸ್ಲಿಕ್ಕೋ ಅಥವಾ ಡಿ ಕೆ ಶಿವಕುಮಾರ್ ಆಗಬೇಕು ಅಂತ ಅವ್ರ ಬಯಕೆ ಪ್ರಕಾರದಲ್ಲೋ ಹೇಳಿರ್ಬೋದು. ಅಲ್ಟಿಮೇಟ್ಲಿ ಸಿದ್ದರಾಮಯ್ಯ ಹೇಳ್ದಂಗೆ ಅದು ಹೈಕಮಾಂಡಲ್ಲೇ ಆಗಬೇಕು. ಅವ್ರು ಉತ್ತರ ಕೊಡೋವರೆಗೂ ಮೊಯ್ಲಿ ಹೇಳಿದ್ರು ಅಷ್ಟೇ, ಎಂ ಬಿ ಪಾಟೀಲ್ ಹೇಳಿದ್ರು ಅಷ್ಟೇ, ಸಂತೋಷ್ ಲಾಡ್ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ. ಬಟ್ ಹೊಸ ಪ್ಲೇಯರ್ ಎಂಟ್ರಿ ಆಗಿರೋದು ಈಗ ಬಹಳ ಚರ್ಚೆ. ಅದೇ ಅವ್ರಿಗೆ ಹಕ್ಕಿದೆ ರೀ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ಬೇಕಿದ್ನ. ಮೊಯ್ಲಿ ಅವರಿಗೆ ಹೇಳಲು ಹಕ್ಕಿದೆ, ಸಿದ್ದರಾಮಯ್ಯ ಅವ್ರಿಗೂ ಹೇಳ್ಬೇಕು. ಅವರ ಅಭಿಪ್ರಾಯ ಬೋಲ್ಟು ಚೇಂಜ್ ಮಾಡಕ್ ಬಿಡ್ತೀನಿ ಅಂತ ನಂಗೆ ಆಗಲ್ಲ. ನೀವು ಮೊಯ್ಲಿ ಅವರಿಗೆ ಹಕ್ಕಿದೆ. ನಟು ಬೋಲ್ಟು ವಿಚಾರ ಬರಲ್ಲ ಅಲ್ಲಿಗ, ಬರಲ್ಲ. ಈಗ ಜಯನಗರದಲ್ಲಿ ಜನ ಇದ್ದಾರೆ, ಬೆಂಗಳೂರಿನ ಜಯನಗರ. ಈ ಜಯನಗರದ ಜನಕ್ಕೆ ಡಿ ಕೆ ಶಿವಕುಮಾರ್ ಫಂಡ್ ಕೊಡ್ಲಿಲ್ಲ. ಹೌದಾ? ಸರಿ, ಅಲ್ಲಿ ಒಬ್ಬ ಲೀಡ್ರು ಪಕ್ಷಾತೀತವಾಗಿ ಎಲ್ಲ ಬನ್ನಿ ಈ ಡಿ ಕೆ ಶಿವಕುಮಾರ್ ವಿರುದ್ಧ ನಮ್ಮ ಜಯನಗರಕ್ಕಾಗಿ ಹೋರಾಟ ಮಾಡೋಣ ಅಂತ ಕರೀತಾರೆ. ಆಗಲಿ ಕಾಂಗ್ರೆಸ್ನವ್ರು 4 ಜನ ಯಾರೋ ಬರಲಿಲ್ಲ ಅಂತ ಇಟ್ಕೊಳ್ಳೋಣಪ್ಪ. ಎಲ್ಲ ಗೊತ್ತಿದೆ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ್ರೆ ಹಂಗಾಗಲ್ಲ. ಹಾಗೆ ಇದುವೆ ಮೊಯ್ಲಿ ಹೇಳ್ತಿರೋದು ಅದು ಅವ್ರ ಅಭಿಪ್ರಾಯ. ಆ ಸಭೆಯಲ್ಲಿ ನಡೀತಿದ್ದಂತಹ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಅವ್ರೇನೋ ಮಾತಾಡಿರ್ಬೋದು ಅಥವಾ ಅವ್ರಿಗೆ ಆಸೆನೂ ಇರ್ಬೋದು ಡಿ ಕೆ ಆಗಲಿ ಅಂತ. ತಪ್ಪೇನಿದೆ, ಹೇಳಿದ್ದಾರೆ. ಅವ್ರ ಹೈಕಮಾಂಡ್ ಹೇಳಿ ಆಮೇಲೆ ನೋಡೋಣ. ಓಕೆ.